ಪ್ರತಿಕ್ರಿಯೆಗೂ ಅವಕಾಶ ಇದೆ. ದಯವಿಟ್ಟು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು. ದಯವಿಟ್ಟು ಶರತ್ ಹೆಗ್ಡೆ ಅವರಿದ್ದಾರೆ. ಶರತ್ ಹೆಗ್ಡೆ ಅವರೇ, ತಾವೇಳಿ. ಈಗ ಸದ್ಯ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿ ಕಾದಾಟ ಇದೆ, ಅದರ ವಿಚಾರದಲ್ಲಿ ತಾವು ವಿರೋಧ ಪಕ್ಷದವರಾಗಿ ಸರ್ಕಾರ ಏನಾದರೂ ಸರಿದಾರಿಯಲ್ಲಿ ಹೋಗ್ತಾ ಇಲ್ಲ ಅಂತಂದರೆ ಚಾಟಿ ಬೀಸಬೇಕಾಗಿರೋರೆ ನೀವು. ಆದರೆ ಇವತ್ತು ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ, ಒಂದು BJP ಪಕ್ಷದ ವಕ್ತಾರರಾಗಿ ತಾವು ಏನು ಹೇಳ್ತೀರಿ ಈ ಪರಿಸ್ಥಿತಿಯನ್ನು, ವಿರೋಧ ಪಕ್ಷದ ಸ್ಥಾನದಲ್ಲಿದ್ದು? ನೋಡಿ, ಈ ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ನೋಡಿ, ಕಾಂಗ್ರೆಸ್ಸು ಹೇಳುವಂತಹ ಪಕ್ಷ ಇದು ಅಧಿಕಾರಕ್ಕೋಸ್ಕರ, ಅಧಿಕಾರಿ ಹಪಾಪಿಗೋಸ್ಕರ ಇದು ಕಿತ್ತಾಟ ಮಾಡ್ತಾನೆ ಇರುತ್ತೆ, ಈಗೂ ಮಾಡುತ್ತೆ, ಮುಂದೂ ಮಾಡ್ತಾನೆ ಇರುತ್ತೆ. ಇವರು ಅಧಿಕಾರಕ್ಕೆ ಬಂದಿರೋದೇ ಅವ್ರವ್ರ ಲಾಭಿಗೋಸ್ಕರ ಬಿಟ್ಟರೆ ಇಲ್ಲಿ ಜನರ ಅಭಿವೃದ್ಧಿ ಬೇಕಾಗಿಲ್ಲ ಇವರಿಗೆ. ಯಾಕೆ ಅಂತ ಹೇಳಿದ್ರೆ ಅವ್ರವ್ರ ಲಾಭಿಗೋಸ್ಕರ, ಅವ್ರವ್ರ ಪಟಾಲಂಗೋಸ್ಕರ, ಅವ್ರವ್ರ ನಾಯಕರಿಗೋಸ್ಕರ ಇಲ್ಲಿ ಕಿತ್ತಾಡಿ ಜನರ ಅಭಿವೃದ್ಧಿ ಬೇಕಾಗಿಲ್ಲ. ಇವತ್ತು ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದ್ದಾರೆ, ಇವ್ರಿಗೆ ಒಂದು ಹಿಡಿ ಮಣ್ಣು ಹಾಕೋ ಯೋಗ್ಯತೆ ಇಲ್ಲ ಅಂತೇಳಿ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಇಬ್ಬರು ಮಹಾನ್ ನಾಯಕರುಗಳಿಗೆ. ಇವತ್ತಿನ ದಿವಸ ಒಂದು ಕಡೆ ಕೋಮುಗಲಭೆ ಆಗುತ್ತೆ. ರೀಸೆಂಟಾಗಿ ಉದಯಗಿರಿಯಲ್ಲಿ ನಡೆದಂಥ ಕೋಮುಗಲಭೆ ನಡೆಯುತ್ತೆ. ಅದ್ರ ಬಗ್ಗೆ ಸಹಜ ಅಂತೇಳಿ ಗೃಹ ಮಂತ್ರಿಗಳು ಹೇಳಿಕೆ ಕೊಡ್ತಾರೆ. ಇದೆಲ್ಲ ಸಹಜವಾಗಿ ನಡೆದಿದೆ ಅಂತೇಳಿ ಮಾಧ್ಯಮವರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಹೇಳಿಕೆ ಕೊಡ್ತಾರೆ. ಅಂದರೆ ಇವರಿಗೆ ಜನರ ಅಭಿವೃದ್ಧಿ ಬೇಕಾಗಿಲ್ಲ. ಯಾವುದೇ ಈಗ ನೋಡಿ, ಇನ್ವೆಸ್ಟ್ ಕರ್ನಾಟಕ ಅಂತೇಳಿ ನೀವು ನೋಡಿರ್ಬೋದು. ಮುಂದಿನ ಭಾಗವಾಗಿ ಹೇಳ್ತಾ ಇದ್ದೀನಿ ನೋಡಿ, ಇವರಿಗೆ ಜನರ ಅಭಿವೃದ್ಧಿ ಯಾವುದೇ ರೀತಿಯಲ್ಲೂ ಬೇಡಾಗಿದೆ. ಯಾಕೆ ಅಂತ ಹೇಳಿದ್ರೆ ಇವರ ಅಧಿಕಾರಕ್ಕೋಸ್ಕರ ಇವತ್ತಿನ ದಿನ ನೋಡಿ ಬೆಲೆ ಏರಿಕೆ ಎಷ್ಟಾಗ್ತಾ ಇದೆ, 15%. ಸರ್ ಅದನ್ನ ನಾನು ಹೇಳ್ತೀನಿ ಸರ್, ಆ ವಿಷಯವಾಗೂ ಮಾತಾಡ್ತೀನಿ. ನೋಡಿ, 15% ಬಸ್ ಏರಿಕೆ ಮಾಡಿದ್ರು, ನಂತರ ಹಾಲಿನ ದರ ಏರಿಕೆ ಮಾಡಿದ್ರು, ಪ್ರತಿಯೊಂದು ಕಾಳು ಬೇಳೆಗಳ ಏರಿಕೆ ಮಾಡಿದ್ರು. ಅಂದ್ರೆ ಸಾಮಾನ್ಯ ಜನರು ಎಲ್ಲಿ ಹೋಗ್ಬೇಕು? ಪ್ರತಿಯೊಂದು ಹಂತದಲ್ಲಿ ನೋಡಿ, ನೀವು ಯಾವುದೇ ರೀತಿ ನೋಡಿ, ಈ ವಿರೋಧ ಪಕ್ಷವಾಗಿ ಬಿಜೆಪಿ ಇವತ್ತಿನ ದಿವಸ ಪಾದಯಾತ್ರೆ ಹೋರಾಟ ಮಾಡಿದೆ ನೋಡಿ, ವಾಲ್ಮೀಕಿ ವಿಚಾರವಾಗಿ ಹೋರಾಟ ಮಾಡ್ತೀವಿ, ಅದಕ್ಕೆ ಬಗ್ಲಿಲ್ಲ. ಇವರು ಮೂಢ ಹಗರಣವಾಗಿ ಹೋರಾಟ ಮಾಡಿದೆ, ಅದಕ್ಕೆ ಬಗ್ಲಿಲ್ಲ. ಸಿದ್ದರಾಮಯ್ಯನಂತಹ ಬಂಡ ರಾಜಕಾರಣಿ ಇಡೀ ನಮ್ಮ ದೇಶದಲ್ಲಿ ಹುಡುಕರು ಸಿಗಲ್ಲ. ಅಂತ ಬಂಡ ರಾಜಕಾರಣಿ ನೀವು ಮುಖ್ಯಮಂತ್ರಿ ನೀವು ಯಾರ ನೈತಿಕತೆ ಮೇಲೆ ನಂಬರ್ 1 ಇದರಲ್ಲಿ ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳನ್ನ ಕುತ್ಕೊಂಡು ನೀವು ಒಂದು ಚಾನಲ್ ಅಲ್ಲಿ ಒಂದು ಕೇಸ್ಗಳಿಗೆಲ್ಲ ಬೇಕು ಅಂತ ಮಾಡೋ ಕೇಸ್ಗಳಿಗೆಲ್ಲ ಅವರು ಸ್ಟೆಪ್ ಡೌನ್ ಆದ್ರೆ ಅದು ಕೂಡ ಅಪರಾಧನೇ. ಸರ್, ಇವತ್ತಿನ ದಿವಸ ಅವರೇ ಅಕ್ಯೂಸ್ ಇದ್ದಾರೆ, ಆರೋಪಿ ನಂಬರ್ 1 ಇದ್ದಾರೆ. ಆರೋಪ ಇರಬೇಕಿತ್ತು, ತನಿಖೆಗೆ ಆಗ್ರಹ ಮಾಡಬೇಕಿತ್ತು ಮುಖ್ಯಮಂತ್ರಿ ಅವರು. ಸರ್, ಅಧಿಕಾರದಲ್ಲಿ ಇರೋದು ನೋಡಿ, ಅಧಿಕಾರದಲ್ಲಿ ಇದ್ಕೊಂಡು ತನಿಖೆಗೆ ಆಗ್ರಹಿಸಿದ್ದಾರೆ, ಅಧಿಕಾರದಿಂದ ಇಳಿದು ತನಿಖೆಗೆ ಆಗ್ರಹಿಸಿದ್ದಾರೆ. ನಮ್ಮ ಬಗ್ಗೆ ಮಾತಾಡ್ತಿರಲ್ಲ ಸರ್. ನಿಮ್ಮ ತಟ್ಟೆಯಲ್ಲಿ ಹೆಗಡ ಬಂದಿದೆ ರೈಲ್ವೆಗೆ. ಹಂಗಲ್ಲ ಸರ್, ಈಗ ನಾನು ಅಲೋಕೇಶನ್ ಆದಂತ ಅಮೌಂಟ್ ಅನ್ನ ಯಾಕೆ ಇಲ್ಲಿವರೆಗೂ ಸರ್ ಒಂದು ಸೆಕೆಂಡ್ ಅದು ಹೇಳ್ತೀನಿ. ಮ್ಯಾಚಿಂಗ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಒಂದು ನಿಮ್ಗೆ ಗೊತ್ತಿರಬಹುದು, ಪ್ರತಿಯೊಬ್ಬ ಒಂದು ಪ್ರಬುದ್ಧರಿಗೆ ಇದು ಗೊತ್ತಿದೆ. ಅಂದ್ರೆ 40% ಹಾಕಿದಾಗ ಕಾನೂನು ಅಡಿಯಲ್ಲಿ ಬರುತ್ತೆ ಇದು. ನೀವು ಬರ್ಬೇಕು ಅಂದ್ರೆ ಅನುದಾನ ಅಭಿವೃದ್ಧಿ ಕೆಲವೊಂದು ಬರ್ಬೇಕು ಅಂದ್ರೆ ಮ್ಯಾಚಿಂಗ್ ಮ್ಯಾಟ್ರಿಕ್ಸ್ ಹೇಳೋ ಕಾನೂನು ಅಡಿಯಲ್ಲಿ ಇದೆ. ಅದು 40% ನೀವು ಹಾಕಿದ್ರೆ 60% ಅಲ್ಲಿಂದ ಹಾಕ್ತಾರೆ. ನೀವು ಸುಮ್ಮನೆ ಇಲ್ಲಿ ಬಂದಿಲ್ಲ ಅಂತಂದ್ರೆ ನೀವು 40% ಹಾಕ್ಲಿಕ್ಕೆ ನಿಮ್ಮ ಹತ್ರ ದುಡ್ಡೇ ಇಲ್ಲ, ಲೂಟಿ ಹೊಡೆದಿದ್ದೀರಾ ಎಲ್ಲ ಖಜಾನೆಗಳನ್ನ. ನೀವು ಇವಾಗ ಅಲ್ಲಿಂದ ಬಂದಿಲ್ಲ ಅಂತ ನಮ್ಮಲ್ಲಿ ಹೋಗ್ಬೇಕು. ಇವರಲ್ಲಿ ಅಸಮಾಧಾನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ತಾಂಡವಾಡ್ತಾ ಇದೆ. ವಲಸಿಗ ಕಾಂಗ್ರೆಸ್ ಮತ್ತೆ ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನ ಬಳಿಕ ಡಿಬೇಟ್ ಮುಂದುವರಿಸ್ತೇನೆ ವೀಕ್ಷಕ. ಶರತ್ ಅವ್ರಿಗೆ ಸಮಯ ಇಲ್ಲ, ದಯವಿಟ್ಟು ನಾನು ಟೈಮ್ ಕೊಡ್ಲೇಬೇಕು. ಶರತ್ ಸರ್ ಪ್ರೊಸೀಡ್ ಸರ್, ಪ್ರೊಸೀಡ್ ಸರ್, ಸರ್ ಪ್ಲೀಸ್ ಪ್ರೊಸೀಡ್ ಸರ್. ಟೈಮ್ ಇದೆ ಸರ್, ಒಂದು ಅವಕಾಶ ಸರ್. ಒಂದು ನಿಮಿಷ ಶರತ್ ಸರ್ ನೋಡಿ, ಕ್ವಿಕ್ ಆಗಿರಿ. ನೋಡಿ, ದಯವಿಟ್ಟು ಕಾಂಗ್ರೆಸ್ನವರು ಒಂದನ್ನು ಅರ್ಥ ಮಾಡ್ಕೋಬೇಕು. ನಿಮಗೆ ಏನು ಜನ ಓಟ್ ಹಾಕಿ ಆರಿಸ್ತಂದಿದ್ದಾರೆ, ಯಾವುದೇ ನಿಮ್ಮ ಕುರ್ಚಿ ಕಿತ್ತಾಟಕ್ಕಲ್ಲ ಅಲ್ಲ,
ಬಣಗಳ ಬಡಿದಾಟಕ್ಕೋಸ್ಕರ ಅಲ್ಲ, ಅಭಿವೃದ್ಧಿಗೋಸ್ಕರ ತಂದಿದ್ದಾರೆ. ಆ ಒಂದು ಯೋಚನೆ ಇಟ್ಕೊಂಡು ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಕೆಲಸ ಮಾಡಿ. ನಿಮ್ಮ ಮೂಲ ಕಾಂಗ್ರೆಸ್ ಆಗಿರ್ಬೋದು, ವಲಸಿಗ ಕಾಂಗ್ರೆಸ್ ಆಗಿರ್ಬೋದು, ಆ ಕಿತ್ತಾಟ ಬಿಡಿ, ಜನರು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ.